ಈ 33% ರಿಸರ್ವೇಶನ್ ಕರ್ನಾಟಕದ ಮುಖ್ಯಮಂತ್ರಿ ಆದಾಗ ದೇವೇಗೌಡರು ಅವ್ರ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಡೆಲ್ಲಿಗೆ ತೆಗೆದುಕೊಂಡಿದ್ದೀವಿ. ಡೆಲ್ಲಿಗೆ ಹೋಗುವಾಗ ಅಂದು ಪ್ರಧಾನಮಂತ್ರಿಗಳಾಗಿದ್ದರು ದೇವೇಗೌಡರು. ನನಗೆ ಫೋನ್ ಮಾಡಿಬಿಟ್ಟು ಮಹಿಳೆಯರನ್ನು ಕರ್ಕೊಂಡು ನೀವು ಡೆಲ್ಲಿಗೆ ಬರಬೇಕು ಅಂತ. ನಾನು ಸ್ಪೆಷಲ್ ಟ್ರೈನ್ ಮಾಡಿಕೊಂಡು ಮಹಿಳೆಯರನ್ನು ಕರ್ಕೊಂಡು ಡೆಲ್ಲಿಗೆ ಹೋದೆ. ಡೆಲ್ಲಿನಲ್ಲಿ ವಿಜ್ಞಾನ ಭವನದಲ್ಲಿ ಎಲ್ಲ ರಾಷ್ಟ್ರದ ಜನ ಬಂದಿದ್ರು, ಮಹಿಳೆಯರು ಬಂದಿದ್ರು. ಅಲ್ಲಿ ನಾವು ಪಾಸ್ ಮಾಡಿದ್ದೀವಿ 33% ಮಹಿಳೆಯರಿಗಾಗಿ ಮೀಸಲಾತಿ ಇರಲೇಬೇಕು ಅಂತ ಹೇಳ್ಬಿಟ್ಟು ಪಾಸ್ ಮಾಡಿದ್ದನ್ನ ನಾನು ಮರೆಯೋದಕ್ಕೆ ಆಗೋದಿಲ್ಲ. ಸನ್ಮಾನ್ಯ ದೇವೇಗೌಡರ ಪ್ರಧಾನಮಂತ್ರಿಗಳಾದಾಗ ಈ ಬಿಲ್ಲನ್ನು ಬಹಳ ಅಭಿಮಾನದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಮಹಿಳೆಯರ ಬಗ್ಗೆ ವಿಶ್ವಾಸದಿಂದ ಅದನ್ನು ಪಾಸ್ ಮಾಡಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದೆ. ಇದು ಕ್ರೆಡಿಟ್ ಯಾರಿಗಾದರೂ ಹೋಗ್ಬೇಕಾದ್ರೆ 33% ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರಿಗೆ ಹೋಗ್ಬೇಕು ಅಂತ ಈ ಸಭೆಯಲ್ಲಿ ಅವರು ಮನಸ್ಸು ಮಾಡಿದ್ರು. ಆದರೆ ಮುಂದೆ ಇವತ್ತು ಏನಾಗ್ತಾ ಇದೆ ಅಂದರೆ ಮಹಿಳೆಯರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಹಿಳೆಯರ ಬಗ್ಗೆ ಎಲ್ಲಿದೆ ಸಮಾನತೆ ಮಹಿಳೆಯರಿಗೆ? ಯಾವುದೇ ಪಕ್ಷದಲ್ಲಿ, ಯಾವುದೇ ಸಹವಾಸದಲ್ಲಿ, ಯಾವುದೇ ಒಂದು ವಿಮಾನದಲ್ಲಿ ಮಹಿಳೆಯರನ್ನು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅಂತ ನೋಡ್ತಾರೆ ಹೊರತು ಫಸ್ಟ್ ಕ್ಲಾಸ್ ಸಿಟಿಸನ್ ಅಂತ ನೋಡುವುದಿಲ್ಲ. ಇದು ದುರ್ದೈವ ಅಲ್ವೇ? ಮಹಿಳೆಯರ ಬಗ್ಗೆ ಮಾತನಾಡುವಾಗ ಸಮಾನತೆ ಬಗ್ಗೆ ಮಾತನಾಡ್ತಾರೆ. ಮಹಿಳೆಯರಿಗೆ ಎಲ್ಲ ಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಅವರಿಗೆ ಏನೇನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಳಗೆ ಬಿದ್ದಂಥ ಜನ ಮಹಿಳೆಯರಿಗೂ SC ST ಹಿಂದುಳಿದಿರ್ತಕ್ಕಂಥ ಜನ ಕೂಡ ಅನ್ಯಾಯ ಆಗಿದ್ರೆ 33% ಪಾಸ್ ಆಗಿದ್ರೆ ಕೆಳಗಿರ್ತಕ್ಕಂಥ ಜನ ಇವತ್ತು ಮಹಿಳೆಯರಿಗೆ SC ST ಮಹಿಳೆಯರಿಗೂ ಅನುಕೂಲ ಆಗ್ತದೆ ಅನ್ನೋದು ನಿದರ್ಶನ ನಾನು ಕಂಡಿದ್ದೇನೆ. ನನ್ನ ಹತ್ರ ಲಿಸ್ಟು ಇದೆ ಅಂತ ನಾನು ತಗೊಳ್ತಾ ಇದ್ದೀನಿ. ಆದರೆ ನಮ್ಮ ದುರ್ದೈವ, ಮಹಿಳೆಯರಿಗೆ ದುರ್ದೈವ. ನಾವು ಸುಮ್ಮನೆ ಇರೋದಿಲ್ಲ, ಹೋರಾಟ ಮಾಡ್ತೀವಿ. ಅವನ ಬಿಲ್ಲು ಪುನಃ ಪಾಸ್ ಆಗಬೇಕು ಪಾರ್ಲಿಮೆಂಟ್ನಲ್ಲಿ ಅಂತ ಹೇಳ್ಬಿಟ್ಟು ದೊಡ್ಡ ಹೋರಾಟ ಮಾಡಿ ಬಿಲ್ ಪಾಸ್ ಆಗುವವರೆಗೂ ನಾವು ಚಳವಳಿ ಮಾಡ್ತಾ ಇದ್ದೀವಿ. ಎಲ್ಲ ಮಹಿಳೆಯರು ಒಗ್ಗಟ್ಟಿನಿಂದ ಈ ಕೆಲಸ ಮಾಡ್ತೀವಿ ಅಂತ ನಮ್ಮ ಗಮನಕ್ಕೆ ಇದ್ದೀವಿ.